ಈ ಭೂಮಿಯ ಮೇಲೆ ನಾವು ಆಶ್ಚರ್ಯ ಪಡೋದು ಎಷ್ಟೋ ವಿಚಾರ ಇದೆ. ಅಂಥದ್ರಲ್ಲಿ ಏಕಶಿಲಾ ಬಂಡೆಗಳು ಕೂಡ ಒಂದು. ಏಷ್ಯಾದ ಅತಿದೊಡ್ಡ ಏಕಶಿಲಾ ಬಂಡೆ ಅಂದರೆ ನಮ್ಮ ಕರ್ನಾಟಕದ ಸವಣದುರ್ಗ. ಅದಾದಮೇಲೆ ಬರೋದೇ ತುಮಕೂರು ಹತ್ತಿರ ಇರುವಂಥ ಮಧುಗಿರಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಈ ಒಂದು 7 ಬಾಗಿಲಿನ ಕೋಟೆನ ಏನಿದೆ ಅಂತ ನೋಡೋಕೆ ಬಂದಿದ್ದೀನಿ. ಹಾಗೆ 7 ಬಾಗಿಲು ಹತ್ತಾ ಹೋದಂಗೆ 7 ಥರ ಡಿಫಿಕಲ್ಟಿಯಾಗಿ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ ಹತ್ತಬೇಕು. ಸ್ವಲ್ಪ ಬೇಗ ಬಂದರೆ ಬಿಸಿಲು ಕಮ್ಮಿ ಇರುತ್ತೆ, ಹತ್ತಕ್ಕೆ ಈಸಿ ಆಗುತ್ತೆ. ಸೊ ಲೇಟಾಗಿ ಬಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲಿಗೆ ಬರೋದು ತುಂಬ ಈಸಿ. ಒಂದು ಬೆಂಗಳೂರಿಂದ ನೇರವಾಗಿ ಮಧುಗಿರಿಗೆ ಬಸ್ಸಲ್ಲಿ ಬರ್ಬೋದು. ಇಲ್ಲಾಂದರೆ ತುಮಕೂರಿಗೆ ಟ್ರೈನಲ್ಲಿ ಬಂದು ಅಲ್ಲಿಂದ ಬಸ್ ಹತ್ಕೊಂಡು ಮಧುಗಿರಿ ಬಸ್ ಸ್ಟ್ಯಾಂಡಿಗೆ ಬರ್ಬೋದು. ಮಧುಗಿರಿ ಬಸ್ ಸ್ಟ್ಯಾಂಡಿಂದ 10 ನಿಮಿಷ ನಡೆದ್ರೆ ಮಧುಗಿರಿ ಕೋಟೆಯ ಬಾಗಿಲು ತಲುಪ್ತೀರ. ಅಲ್ಲಿ ನಿಮಗೆ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಇರ್ತಾರೆ. ಆಧಾರ್ ಮತ್ತು ಫೋನ್ ನಂಬರ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಒಳಗೆ ಬಿಡ್ತಾರೆ. ಹಾಗೆ ನಿಂತಿರಲಿ, ಕೋಟೆ ಮೇಲೆ ಹೋದ್ಮೇಲೆ ಕುಡಿಯೋದಕ್ಕೆ ನೀರಾಗಲಿ ತಿನ್ನೋದಕ್ಕೆ ತಿಂಡಿ ಆಗಲಿ ಸಿಗೋದಿಲ್ಲ. ಸೊ ಎಲ್ಲನೂ ನೀವೇ ಕ್ಯಾರಿ ಮಾಡಬೇಕು. ಇವಾಗ ನಾವೇನು ನೋಡ್ತಾ ಇದ್ದೀವಿ ಅದು ಮಧುಗಿರಿ ಕೋಟೆಯನ್ನು ರಕ್ಷಣೆ ಮಾಡುವಂಥ ಆ ದೇವರುಗಳ ದೇವಸ್ಥಾನಗಳು. ಇದರಲ್ಲಿ ವಿಜಯನಗರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನಗಳು ಕೂಡ ಇದೆ. ಕೋಟೆಯ ಮೇಲೆ ಕೂಡ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈ ಕೋಟೆಗೆ ಒಟ್ಟು 3 ಬಾಗಿಲುಗಳಿದೆ. ಅಂಟಾರ್ಲಾಡ ಬಾಗಿಲು, ಡಿಡ್ಡಿ ಬಾಗಿಲು ಹಾಗೂ ಮೈಸೂರು ಬಾಗಿಲು ಅಂತ 3 ಗೇಟ್ವೇಗಳು. ಸಮುದ್ರ ಮಟ್ಟದಿಂದ 3930 ಅಡಿ ಎತ್ತರದಲ್ಲಿರುವಂಥ ಈ ಮಧುಗಿರಿಯನ್ನು ಮೊದಲು ಮದ್ದಗಿರಿ ಅಂತ ಕರಿತಾಯಿದ್ರು. ಅದಾದಮೇಲೆ ಇಲ್ಲಿ ಸಿಗ್ತಾ ಇದ್ದಂತಹ ಸವಿಯಾದ ಹೆಜ್ಜೆಯನ್ನು ಪಡ್ಕೊಂಡು ಜನ ಅವರ ಆಡು ಭಾಷೆಯಲ್ಲಿ ಮಧುಗಿರಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಈ ಜಾಗದ ಇತಿಹಾಸ ಮತ್ತು ಅದರ ಒಂದು ಉಳಿವಿಗಾಗಿ ಜಾಗದ ಸುತ್ತ ಇರುವಂಥ ಊರಿಗೆ ಮಧುಗಿರಿ ಅಂತ ಹೆಸರಿಟ್ಟರು. ಕೋಟೆಯ ಇತಿಹಾಸ ಹೇಳೋದಾದರೆ 17ನೇ ಶತಮಾನ ಅಂದರೆ 1670ರಲ್ಲಿ ಗಂಗಾ ವಂಶಸ್ಥರಾದ ರಾಜ ಐರಾಗೌಡ ಈ ಒಂದು ಏಕಶಿಲಾ ಬಂಡೆಯ ಮೇಲೆ ಮಣ್ಣಿನ ಕೋಟೆಯನ್ನು ಕಟ್ಟಿ ಈ ಪ್ರಾಂತ್ಯವನ್ನು ಆಳೋದಕ್ಕೆ ಶುರು ಮಾಡ್ತಾರೆ. ಕೋಟೆಯ ರಕ್ಷಣೆಗಾಗಿ ಮಧುಗಿರಿಯನ್ನು 7 ವಲಯಗಳಲ್ಲಿ ವಿಂಗಡಿಸ್ಕೋತಾರೆ ಹಾಗೂ 7 ಗೋಡೆಗಳು ಮತ್ತು 7 ರಕ್ಷಣಾ ಬಾಗಿಲುಗಳನ್ನ ನಿರ್ಮಿಸಿ ಅತ್ಯಂತ ಸುರಕ್ಷಿತವಾಗಿ ಕೋಟೆಯನ್ನು ಕಟ್ತಾರೆ. ಇಲ್ಲಿನ ರಾಜರು ಯುದ್ಧ ಮಾಡುವಾಗ ಮುಖ್ಯವಾಗಿ ಕವಣೆಕಲ್ಲು, ಬಿಸಿ ತೈಲ, ಬಿಸಿ ನೀರು ಮತ್ತು ಬಿಸಿ ಮರಳನ್ನು ಬಳಸ್ಕೊಂಡು ಯುದ್ಧ ಮಾಡ್ತಾಯಿದ್ರು. ಯಾಕಂದರೆ ಇವುಗಳನ್ನ ಮೇಲಿಂದ ಹಾಕೋದ್ರಿಂದ ಶತ್ರುಗಳಿಗೆ ಈ ಬಂಡೆಯನ್ನು ಹತ್ತಿ ಅವುಗಳನ್ನ ತಪ್ಪಿಸ್ಕೊಂಡು ಯುದ್ಧ ಮಾಡೋದು ತುಂಬ ಅಸಾಧ್ಯ ಅಂತ ಅನ್ನಿಸ್ತಾಯಿತ್ತು. ಹೀಗೆ ಮಾಡ್ತಾ ಯುದ್ಧವನ್ನು ತುಂಬ ಸರಳವಾಗಿ ಕಡಿಮೆ ವೆಚ್ಚದಲ್ಲಿ ಅಲ್ಲಿನ ರಾಜರು ಗೆಲ್ತಾಯಿದ್ರು. ಮೈಸೂರನ್ನು ಆಳ್ತಿದ್ದಂಥ ಹೈದರ್ ಮತ್ತು ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ಆಕ್ರಮಿಸಿದ ನಂತರ ಹಲವಾರು ಮಾರ್ಪಾಡುಗಳನ್ನ ಮಾಡ್ತಾರೆ. ಅಂದರೆ ಈ ಕೋಟೆಗೆ ಇಸ್ಲಾಮಿಕ್ ಶೈಲಿಯ ಕಮಾನುಗಳನ್ನ ಕಟ್ತಾರೆ ಹಾಗೂ ವಾಚ್ ಟವರ್ನ ಕಟ್ತಾರೆ. ಈ ವಾಚ್ ಟವರ್ನಿಂದ ಕೋಟೆಯ ಕಾವಲು ಕಾಯ್ತಾಯಿದ್ರು. ಹಾಗೆ ಶತ್ರುಗಳು ಬಂದಾಗ ಅವರ ಮೇಲೆ ಫಿರಂಗಿ ಇಟ್ಟು ಗುಂಡಾರಿಸೋದಕ್ಕೂ ಬಳಸ್ತಾಯಿದ್ರು. ಮಧುಗಿರಿ ಕೋಟೆ ಒಂದು ಸುಸರ್ಜಿತ ಕೋಟೆಯಾಗಿತ್ತು. ಯಾಕಂದರೆ ಇಲ್ಲಿ ಮಳೆ ನೀರು ಕೊಯ್ಲಾಗ್ತಾಯಿತ್ತು. ಮಳೆ ಬಂದಾಗ ಅಲ್ಲಿ ಬರುವಂಥ ನೀರು ಎಲ್ಲ ಈ ಕೆರೆಯಲ್ಲಿ ಸಂಗ್ರಹ ಆಗಿ ಇಲ್ಲಿಂದ ಕೋಟೆಯ ಒಳಗಿದ್ದಂಥ ಜನರು ಅವರ ದಿನನಿತ್ಯ ಕಾರ್ಯಕ್ಕೆ ಬಳಸ್ಕೊತಾಯಿದ್ರು. ಕೋಟೆಯನ್ನು ರಕ್ಷಣೆ ಮಾಡುವಂಥ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೋಡಿ ನೀವು. ಅದರ ಪಕ್ಕದಲ್ಲೇ ಒಂದು ಗೋಳಾಕಾರದ ಸ್ಟ್ರಕ್ಚರ್ನ ಮಾಡಿಟ್ಕೊಂಡಿದ್ದಾರೆ. ಇದರೊಳಗೆ ದವಸ ಧಾನ್ಯ, ಅಕ್ಕಿ, ಭತ್ತ, ರಾಗಿ ಇದೆಲ್ಲನೂ ಸ್ಟೋರ್ ಮಾಡಿಟ್ಕೊಂಡು ಯುದ್ಧ ಮಾಡೋ ಸಮಯದಲ್ಲಿ ಯೂಸ್ ಮಾಡ್ಕೋತಾರೆ. ಯಾಕಂದರೆ ಕೋಟೆಯನ್ನು ಹೊರಗಿಂದ ಸಂಪೂರ್ಣವಾಗಿ ಸುರಕ್ಷಿತವಾಗಿ ಇಟ್ಕೊಂಡು ಒಳಗಿದಂಥ ಜನರು ಹಸಿವಿಂದ ಸಾಯಬಾರ್ದು ಅನ್ನೋದಕ್ಕೋಸ್ಕರ ಈ ಎಲ್ಲ ವಸ್ತುಗಳನ್ನ ಇದರೊಳಗಿಟ್ಟು ಶೇಖರಣೆ ಮಾಡಿಕೊಂಡು
ತದನಂತರ ನಿಧಾನವಾಗಿ ಅದನ್ನು ಬಳಸ್ಕೊಂಡು ಯುದ್ಧವನ್ನು ನಿರಂತರವಾಗಿ ನಡೆಸ್ತಾ ಇದ್ರು. ಕೋಟೆಯನ್ನು ಹತ್ತುವಾಗ ಎಲ್ಲ ಕಡೆ ನಮಗೆ ಮೆಟ್ಲುಗಳು ಸಿಗೋದಿಲ್ಲ. ಕೆಲವೊಂದು ಕಡೆ ಬಂಡೆಗಳನ್ನ ಕೊರೆದು ಮೆಟ್ಲುಗಳನ್ನ ಮಾಡಿರೋ ಥರ ಇಟ್ಟಿರ್ತಾರೆ. ಕೆಲವೊಂದು ಕಡೆ ರೈಲಿಂಗ್ಸ್ನ ಹಾಕಿರ್ತಾರೆ, ಕೆಲವೊಂದು ಕಡೆ ಹಾಕಿರೋದಿಲ್ಲ. ಸೊ ಅಪಾಯಕಾರಿಯಾದಂಥ ಕೆಲವು ಸ್ಥಳಗಳಿದೆ, ಅಲ್ಲಿ ಹುಷಾರಾಗಿ ಹತ್ತಿದ್ರೆ ಕೋಟೆಯನ್ನು ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಮೆಟ್ಲಿಲ್ಲ. ಸೊ ಇಲ್ಲಿ ಫುಲ್ಲು ಪ್ಲೇನ್ ನೈಸ್ ಆಗಿದೆ. ಏನಂದರೆ ತುಂಬ ಮಳೆ ಇರುವಾಗ ಈ ಒಂದು ಪ್ರದೇಶ ಜಾರುತ್ತೆ. ಇನ್ನೊಂದು ಕೋಟೆ ಇದೆ ನೋಡಿ. ಇದು ಅಷ್ಟಿದೆ ಫೈನಲ್ ಅನ್ಕೋತೀನಿ, ಯಾಕಂದರೆ ಹೇಗಿದೆ ವ್ಯೂ. ಇದೇ ಮಧುಗಿರಿ ಕೋಟೆಯ ಒಂದು ಕೊನೆಯ ಹಂತ. ಇಲ್ಲೇ ರಾಜಮನೆತನದವರು ವಾಸ ಆಗಿದ್ದರು ಹಾಗೂ ಆಳ್ವಿಕೆಯನ್ನು ಇಲ್ಲಿಂದಲೇ ನಡೆಸ್ತಾ ಇದ್ರು ಅಂತ ಹೇಳ್ತಾರೆ. ಕೋಟೆಯ ಸಾಕಷ್ಟು ಭಾಗ ಸರಿಯಾದಂಥ ವ್ಯವಸ್ಥೆ ಮತ್ತು ಸುಧಾರಣೆ ಇಲ್ಲದೇ ಮಳೆಗೆ ಬಿದ್ದು ಹಾಳಾಗಿದೆ. ಕೆಲವೊಂದಷ್ಟು ಭಾಗ ಅಂತೂ ಪೂರ ಮಣ್ಣಾಗೋಗಿದೆ. ಇನ್ನೇನು ಕೊನೆಯ ಹಂತದಲ್ಲಿ ಕೋಟೆ ನಿಂತಿದೆ. ಕೋಟೆಯ ಈ ಒಂದು ಕೋಣೆಯನ್ನು ಕತ್ತಲ ಕೋಣೆ ಅಥವಾ ಬಂದಿಖಾನೆ ಅಂತಲೂ ಕರೀತಾರೆ. ಇಲ್ಲಿ ಶತ್ರುಗಳನ್ನ ಬಂಧಿಸಿಟ್ಟಿದ್ರು ಅನ್ನುವಂಥ ಮಾತಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ತಲ್ಲಿ ನಾನು ಖಂಡಿತ ತಿಳಿಸ್ತೀನಿ. ಫೈನಲಿ ಕೋಟೆಗೆ ಬಂದು ರೀಚ್ ಆಗಿದ್ದೀನಿ. ನೋಡ್ತೀರಾ ಕೋಟೆ ಹೇಗಿದೆ ಅಂತ ನೋಡಿದ್ರಿ. ಇಲ್ಲಂತೂ ಮೇಲ್ಗಡೆ ಫುಲ್ಲೆಲ್ಲ ಕಾಡು ಬಿದ್ದು ಹಾಳಾಗೋಗಿದೆ. ಅದಲ್ಲದೆ ಅಮರ ಪಾಗಲ್ ಪ್ರೇಮಿಗಳು ಗೋಡೆ ಮೇಲೆ ಎಲ್ಲರ ಹೆಸರು ಕೆತ್ತುಬಿಟ್ಟಿದ್ದಾರೆ. ಬೇರೆ ಥರ ಏನಾರು ಟ್ರೈ ಮಾಡಬೇಕು ಅಂದರೆ ಮಧುಗಿರಿ ಖಂಡಿತವಾಗ್ಲೂ ಬನ್ನಿ. ಹಾಗೆಯೇ ಬರ್ತಾ ಸ್ನ್ಯಾಕ್ಸು ತಗೊಬನ್ನಿ, ಬೆಟ್ಟ ಹತ್ಬಿಟ್ಟು ಹೊಟ್ಟೆ ಸಿಗುತ್ತಲ್ವ. ಆಮೇಲೆ ನೋಡಿ, ಯಾರೋ ರೈನ್ ಕೋಟ್ ಹಾಕ್ಬಿಟ್ಟಿದ್ದಾರೆ, ನಾವು ಹೋಗ್ತಾ ತಗೊಂಡೋಗೋಣ. ಕೆಳಗಡೆ ಹತ್ಕೊಂಡು ಅಲ್ಲೊಂದು ಯೆಲ್ಲೋ ಕಲರ್ ಮನೆ ಕಾಣ್ತಿದ್ದಲ್ವ ನೋಡಿ. ನಾನು ಬಂದಿದ್ದು ಈ ಯೆಲ್ಲೋ ಕಲರ್ ಮನೆ ಇದೆಯಲ್ವ, ಅಲ್ಲಿಂದ ಸ್ಟಾರ್ಟ್ ಮಾಡಿ 10x ಝೂಮ್ ಹಾಕಿ ನಾನು ಅಷ್ಟು ದೂರ ಇದ್ದೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಇವಾಗ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ರಾಜರ ಬಳಿ ಗೆರಿಲ್ಲಾ ಕಮಾಂಡರ್ ಮಾದರಿಯ ಒಂದು ವಿಶೇಷ ಸೈನ್ಯ ಇತ್ತು. ಈ ಸೈನಿಕರು ರಾತ್ರಿಯ ವೇಳೆ ತುಂಬ ಜಾಗೃತರಾಗಿದ್ದರು ಹಾಗೂ ಗೂಢಾಚಾರಿಕೆಯಲ್ಲಿ ನಿಪುಣರಾಗಿದ್ದರು. ತಮ್ಮ ಸಾಮರ್ಥ್ಯದ 2ರಷ್ಟು ಕೆಲಸವನ್ನು ಮಾಡ್ತಾಯಿದ್ರು ಹಾಗೂ ಎಲ್ಲ ಯುದ್ಧಗಳಲ್ಲಿ ಅತ್ಯಂತ ಕಾರ್ಯಗತವಾಗಿ ಕೆಲಸ ಮಾಡಿ ಯುದ್ಧವನ್ನು ಆರಾಮಾಗಿ ಗೆಲ್ಲೋದಕ್ಕೆ ಇವರು ಸಹಾಯ ಮಾಡ್ತಾಯಿದ್ರು. ಓಕೆ, ಫೈನಲಿ ನಾವು ಬೇಸ್ಗೆ ಬಂದು ರೀಚ್ ಆಗಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಮಧುಗಿರಿ ಕೋಟೆಯ ಒಂದು ಗೇಟ್ ಸಿಗುತ್ತೆ. ಸೊ ಫೈನಲಾಗಿ ನಾನು ಹೇಳೋದಿಷ್ಟೇ, ಚೆನ್ನಾಗಿದೆ ಈ ಜಾಗ. ನೀವೇನಾದರೂ ಫ್ರೆಂಡ್ಸ್ ಜೊತೆ ಬರ್ತೀರಾ, ಆಮೇಲೆ ಎಲ್ಲ ಒಂದು ಗ್ರೂಪಲ್ಲಿ ಸಿಮಿಲರ್ ಏಜ್ ಇರೋರು
ಅಂದರೆ ನಾನು ಹೇಳ್ದಂಗೆ 25 to 35 ಆ ಒಂದು ಏಜ್ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂದರೆ ಎಂಥ್ಯೂಸಿಯಾಸ್ಟಿಕ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ಒಂದೇ ಮೋಟಿವ್ ಏನಂದರೆ ನೀವು ಫ್ರಮ್ ಮೈಂಡ್ ಫಿಕ್ಸ್ ಆಗಿರಬೇಕು, ನಾನು ಹತ್ಬಿಟ್ಟು ನೋಡ್ತೀನಿ ಅಂತ. ಅರ್ಧ ದಾರಿಗೆ ವಾಪಸ್ ಬಂದರೆ ಆ ವೈಬ್ ಸಿಗೋದಿಲ್ಲ. ಸೊ ಮೇಲ್ಗಡೆ ಮಾತ್ರ ವ್ಯೂ ಸಖತ್ತಾಗಿದೆ. ಬಟ್ ಹತ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ, ಇಳಿಬೇಕಾದ್ರೂ ಅಷ್ಟೇ ಕಷ್ಟ ಇರುತ್ತೆ. ಯಾಕಂದರೆ ಇಳಿಬೇಕಾದ್ರೆ ಅಂತೂ ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಇರುತ್ತೆ. ಸೊ ಹುಷಾರಾಗಿ ಇಳಿಬೇಕು, ಅದೊಂದು ಕೇರ್ಫುಲ್ ಕಾಷನ್ ನನ್ನಿಂದ. ಸೊ ಫಸ್ಟ್ ಮಸ್ಟ್ ಆ್ಯಂಡ್ ಶುಡ್ಡು ಗುಡ್ ಶೂಸ್ ಇದ್ದರೆ ಮಾತ್ರ ವಾಪಸ್ ರಿಟರ್ನ್ ಇಳಿಯೋಕ್ಕಾಗೋದು. ಆಮೇಲೆ ಎಲ್ಲೆಲ್ಲೂ ಹೋಗಬೇಡಿ, ದಾರಿ ಮಿಸ್ ಆಗಿಬಿಡುತ್ತೆ. ನನಗೆ ಒಂದು 10 ಸೆಕೆಂಡ್ ದಾರಿ ಮಿಸ್ ಆಗಿಬಿಡ್ತು. ಎಲ್ಲಪ್ಪ ಏನು ಮಾಡೋದು ಅಂತ ವಾಪಸ್ ಹತ್ಬಿಟ್ಟು ಕೋಟೆಗೆ ಹೋಗಿ ಮತ್ತೆ ಕರೆಕ್ಟಾಗಿ ರೂಟ್ ನೋಡ್ಕೊಂಡು ಬಂದಿದ್ದು ನಾನು. ಅದೊಂದು ಡಬಲ್ ಎಫರ್ಟು. ಫೈನಲಾಗಿ ಮೇಲ್ಗಡೆಯಿಂದ ಕೆಳಗೆ ಬರ್ತಾ ಕಲೆಕ್ಟ್ ಮಾಡಿರುವಂಥ ಎಲ್ಲ ವೇಸ್ಟ್ ಗಾರ್ಬೇಜು ಇಷ್ಟಾಗಿದೆ ನೋಡಿ, ಇಷ್ಟಿದೆ. ಸೊ ಇದ್ರ ಹತ್ರಷ್ಟು ಇನ್ನೂ ಮೇಲ್ಗಡೆ ಅಲ್ಲಿ ಕೋಟೆ ಹತ್ರನೇ ಇದೆ, ಬೆಟ್ಟದ ದಾರಿಲೆಲ್ಲ ಇದೆ. ಸೊ ಏನಪ್ಪ ಹೇಳೋಕ್ಕೆ ಇಷ್ಟಪಡೋದು ಅಂದರೆ, ಆದಷ್ಟು ವೇಸ್ಟ್ನೆಲ್ಲ ತಗೊಂಡೋಗೋದೇ ಕಂಟ್ರೋಲ್ ಮಾಡಿ ಫಸ್ಟ್ ಆಫ್ ಆಲು. ಆಮೇಲೆ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ. ಸೊ ತಗೊಂಡೋದ್ರೆ ವಾಪಸ್ ತಗೊಬಂದು ಡಿಸ್ಕಾರ್ಡ್ ಮಾಡಿ ಕರೆಕ್ಟಾಗಿ ಡಸ್ಟ್ಬಿನಲ್ಲಿ. ಆವಾಗ ನಾವೊಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿರ್ಬೋದು. ಸೊ ನಾವು ರೆಸ್ಪಾನ್ಸಿಬಲ್ ಆಗಿರೋಣ, ರೆಸ್ಪಾನ್ಸಿಬಲ್ ಕೆಲಸನೂ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಸಾಕು, ತೋರಿಸಿದ್ದೀನಿ, ಆಲ್ಮೋಸ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ಯಾವುದೇ ಎಂಟ್ರೆನ್ಸ್ ಫೀಸ್ ಏನೂ ಇರೋದಿಲ್ಲ, ಡೈರೆಕ್ಟಾಗಿ ನೀವು ಬರ್ಬೋದು ಇಲ್ಲಿಗೆ. ಆಮೇಲೆ 6 ಗಂಟೆ ಬೆಳಗ್ಗೆ ಓಪನ್ ಆಗುತ್ತೆ. ಆಮೇಲೆ ಕ್ಲೋಸಿಂಗ್ ಟೈಮ್ ಕೂಡ ಅಪ್ಡೇಟ್ ಮಾಡಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಎಲ್ಲ ನೋಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.